ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 26ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ: ವಿಶ್ವದಲ್ಲೇ ಅತಿದೊಡ್ಡ ಧಾನ್ಯ ಸಂಗ್ರಹಾರ ನಿರ್ಮಿಸಲು ಯಾವ ದೇಶ ಮುಂದಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಅಮೆರಿಕ, ಚೀನಾ, ರಷ್ಯಾ, ಭಾರತ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಭಾರತ ವಿಶ್ವದಲ್ಲೇ ಅತಿದೊಡ್ಡ ಒಂದು ಧಾನ್ಯ ಸಂಗ್ರಹಾರ, ಗೋಡಾವನ್ ಅಥವಾ ಉಗ್ರಾಣ ಅಂತ ಹೇಳಿ ನಾವು ಕರಿತೀವಿ. ಸೊ ಜಗತ್ತಿನಲ್ಲೇ ಅತಿ ದೊಡ್ಡ ಒಂದು ಉಗ್ರಾಣವನ್ನ, ಧಾನ್ಯ ಸಂಗ್ರಹಾರವನ್ನ ನಿರ್ಮಾಣ ಮಾಡೋಕೆ ಭಾರತ ದೇಶ ಮುಂದಾಗುತ್ತೆ. ರೈತರು ತಮ್ಮ ದವಸ ಧಾನ್ಯಗಳನ್ನು ಸ್ಟೋರ್ ಮಾಡ್ಕೊಳ್ಳೋಕೆ ಇದು ಸಹಾಯ ಆಗುತ್ತೆ. 1.25 ಲಕ್ಷ ಕೋಟಿ ರೂಪಾಯಿನ ಒಂದು ಯೋಜನೆ ಇದಾಗಿರುತ್ತೆ. 1.25 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಧಾನ್ಯ ಸಂಗ್ರಹಾರವನ್ನ ನಿರ್ಮಾಣ ಮಾಡೋಕೆ ಭಾರತ ಡಿಸೈಡ್ ಮಾಡಿರುತ್ತೆ. ಇದರ ಕೆಪಾಸಿಟಿ ಎಷ್ಟಿದೆ, ಸ್ಟೋರೇಜ್ ಕೆಪಾಸಿಟಿ ಅಂತಂದರೆ 700 ಲಕ್ಷ ಟನ್, 700 ಲಕ್ಷ ಟನ್ಗಳಷ್ಟು ಧಾನ್ಯಗಳನ್ನು ಸಂಗ್ರಹ ಮಾಡಬಹುದು. ಇನ್ನು ಇತ್ತೀಚೆಗೆ ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಕಡಿಮೆ ಬೆಲೆಗೆ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಮಾರಾಟ ಮಾಡೋಕೆ ಮುಂದಾಗಿರುತ್ತೆ. ಇನ್ನು ರೈತರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ನ್ಯೂಸಲ್ಲಿರೋದು ದೆಹಲಿ ಚಲೋ ರೈತರ ಆಂದೋಲನ. ದೆಹಲಿ ಚಲೋ ರೈತರ ಆಂದೋಲನ ಬಹಳಷ್ಟು ಒಂದು ಸುದ್ದಿಯಲ್ಲಿ ಇದೆ. ಯಾಕೆ ಇಲ್ಲಿ ರೈತರು ಒಂದು ಪ್ರತಿಭಟನಾ ರ್ಯಾಲಿಯನ್ನ, ದೆಹಲಿ ಚಲೋ ಅನ್ನುವಂತಹ ಪ್ರತಿಭಟನಾ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಹಲವಾರು ಬೇಡಿಕೆಗಳಿದೆ. ಅದರಲ್ಲಿ ಮುಖ್ಯವಾಗಿ 2 ಬೇಡಿಕೆಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ಖಾತರಿಯನ್ನು ಕೊಡಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಆಗುತ್ತೆ. 2ನೇ ಮುಖ್ಯ ಉದ್ದೇಶ MS ಸ್ವಾಮಿನಾಥನ್ ಆಯೋಗದ ವರದಿಗಳನ್ನು ಏನಿದೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅನ್ನೋದು ರೈತರ ಹೋರಾಟದ ಪ್ರಮುಖ ಬೇಡಿಕೆ ಆಗುತ್ತೆ. ಇನ್ನು MS ಸ್ವಾಮಿನಾಥನ್ ಆಯೋಗ ಇದು 2004ರಿಂದ 2006ರ ಅವಧಿಯಲ್ಲಿ 5 ಪ್ರಮುಖ ವರದಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೆ. ಇದರ ಬಗ್ಗೆ ಎವ್ರಿಡೇ ಕ್ಲಾಸ್ನಲ್ಲಿ ಬಹಳ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಕೆಳಗಡೆ ಹಳೆಯ ಕ್ಲಾಸ್ಗಳ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಡಲಾಗಿದೆ. ಸೊ ಹಾಗಾಗಿ ಎವ್ರಿ ಕ್ಲಾಸನ್ನು ತಾವು ಡೇ ಬೈ ಡೇ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಕಾನ್ಸೆಪ್ಟ್ ತಮಗೆ ನೆನಪಿನಲ್ಲಿ ಇರಬೇಕು. ಮುಂದಿನ ಪ್ರಶ್ನೆ: ಕೇಂದ್ರ ಸರ್ಕಾರ ಇತ್ತೀಚೆಗೆ ಈ ಕೆಳಗಿನ ಯಾವ ಹೊಸ ಕಾನೂನನ್ನು ಜಾರಿಗೆ ತಂದಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಕಾಯ್ದೆ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಈ ಮೇಲಿನ 3 ಕಾನೂನುಗಳನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತರುತ್ತೆ. ಕ್ರಿಮಿನಲ್ ಅಪರಾಧಗಳಿಗೆ ಸಂಬಂಧಿಸಿದಂತೆ ಬ್ರಿಟಿಷರ ಕಾಲದ ಕಾನೂನಿನ ಬದಲಿಗೆ, ಬ್ರಿಟಿಷರ ಕಾಲದಲ್ಲಿ ಕೆಲವೊಂದು ಕಾನೂನುಗಳಿದ್ದು ಅವುಗಳನ್ನು ರದ್ದು ಮಾಡಿ ಇವಾಗ ಹೊಸ ಕಾನೂನುಗಳನ್ನು ಜುಲೈ 1ರಿಂದ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ. ಮೊದಲನೇದಾಗಿ ಭಾರತೀಯ ದಂಡ ಸಂಹಿತೆಯ ಬದಲಿಗೆ, ಈ ಭಾರತೀಯ ದಂಡ ಸಂಹಿತೆ ಏನಿತ್ತು ಇದು ಬ್ರಿಟಿಷರ ಕಾಲದಲ್ಲಿತ್ತು. ಈ ಭಾರತೀಯ ದಂಡ ಸಂಹಿತೆಯ ಬದಲಿಗೆ ಭಾರತೀಯ ನ್ಯಾಯ ಸಂಹಿತೆ ಅನ್ನುವಂತಹ ಹೊಸ ಕಾನೂನನ್ನು ಜಾರಿಗೆ ತರ್ತಾ ಇದೆ. 2ನೇದಾಗಿ ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆ. ಈ ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆಯ ಬದಲು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯನ್ನು ಜಾರಿಗೆ ತರ್ತಾ ಇದೆ. 3ನೇದಾಗಿ ಸಾಕ್ಷ್ಯ ಕಾಯ್ದೆಯ ಬದಲು ಭಾರತೀಯ ಸಾಕ್ಷ್ಯ ಕಾಯ್ದೆ ಅನ್ನುವಂತಹ ಹೊಸ ಕಾನೂನನ್ನು ಜಾರಿಗೆ ತರ್ತಾ ಇದೆ.
ಮೂರೂ ಕಾನೂನುಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮತ್ತು ಯಾವುದರ ಬದಲಾಗಿ ಇವುಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಅದನ್ನು ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕು. ಮುಂದಿನ ಪ್ರಶ್ನೆ, ರಾಜಕೀಯ ಪಕ್ಷಗಳಿಗೆ ಚಿಹ್ನೆಗಳನ್ನು ಯಾರು ಮಾನ್ಯತೆ ಮಾಡುತ್ತಾರೆ ಅಂತ ಪ್ರಶ್ನೆ. ಆಯ್ಕೆಗಳು: ಆ ರಾಜಕೀಯ ಪಕ್ಷದ ಅಧ್ಯಕ್ಷ, ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ, ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಎಲೆಕ್ಷನ್ ಕಮಿಷನ್ ಏನಿರುತ್ತೆ, ಚುನಾವಣಾ ಆಯೋಗ ಏನಿರುತ್ತೆ, ಒಂದು ರಾಜಕೀಯ ಪಕ್ಷದ ಚಿಹ್ನೆಯನ್ನ ಮಾನ್ಯತೆ ಮಾಡುತ್ತೆ. ರೀಸೆಂಟ್ ಆಗಿ ಒಂದು ರಾಜಕೀಯ ಪಕ್ಷ ಸುದ್ದಿಯಲ್ಲಿದೆ, ಯಾವುದು ಅಂದರೆ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷ. ಈ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದ ಸ್ಥಾಪಕ ಯಾರು ಅಂತಂದ್ರೆ ಶರದ್ ಪವಾರ್ ಅವರು ಇದರ ಸ್ಥಾಪಕರಾಗ್ತಾರೆ. ಈ ರಾಜಕೀಯ ಪಕ್ಷ ತನ್ನ ಪಕ್ಷದ ಚಿಹ್ನೆಯಾದಂತಹ ತುತ್ತೂರಿ ಊದುತ್ತಿರುವಂತಹ ವ್ಯಕ್ತಿ, ಆ ತುತ್ತೂರಿಯನ್ನ ಊದುತ್ತಿರುವಂತಹ ವ್ಯಕ್ತಿಯ ಚಿತ್ರವನ್ನ ಒಳಗೊಂಡಂತಹ ನೂತನ ಚಿಹ್ನೆಯನ್ನ ಒಂದು ಅನಾವರಣ ಮಾಡಿದೆ, ಬಿಡುಗಡೆಗೊಳಿಸಿರುತ್ತೆ. ಹಾಗಾಗಿ ಈ ಒಂದು ಚುನಾವಣಾ ಆಯೋಗ ಆಗಲಿ ಮತ್ತು ರಾಜಕೀಯ ಪಕ್ಷದ ಚಿಹ್ನೆ ಆಗಲಿ ಸುದ್ದಿಯಲ್ಲಿದೆ. ಇನ್ನೊಂದು ರಾಜಕೀಯ ಪಕ್ಷ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿದೆ, ಬಹಳಷ್ಟು ಒಂದು ಎಕ್ಸಾಮ್ಸ್ ನಲ್ಲಿ ಕೇಳುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಯಾವುದು ಅಂದ್ರೆ ತಮಿಳಗ ವೆಟ್ರಿ ಕಜಗಂ. ನೆನಪಿನಲ್ಲಿ ಇಟ್ಕೋಬೇಕು, ತಮಿಳಗ ವೆಟ್ರಿ ಕಜಗಂ. ಇದು ಯಾರ ರಾಜಕೀಯ ಪಕ್ಷ ಅಂತಂದ್ರೆ ತಮಿಳಿನ ಶ್ರೇಷ್ಠ ಆಕ್ಟರ್, ಹೀರೋ ಆದಂತಹ ವಿಜಯ್ ಥಲಪತಿಯವರ ಒಂದು ರಾಜಕೀಯ ಪಕ್ಷ ಆಗುತ್ತೆ. ವಿಜಯ್ ಥಲಪತಿಯವರು ತಮ್ಮ ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಿದ್ರು, ಅದರ ಹೆಸರನ್ನ ತಮಿಳಗ ವೆಟ್ರಿ ಕಜಗಂ ಅಂತ ಹೇಳಿ ಇಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಮುಸ್ಲಿಂ ವಿವಾಹ ನೋಂದಣಿ ಕಾಯ್ದೆಯನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ರದ್ದುಪಡಿಸಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಅಸ್ಸಾಂ, ಕರ್ನಾಟಕ, ಉತ್ತರ ಪ್ರದೇಶ್, ಗುಜರಾತ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ರೀಸೆಂಟ್ ಆಗಿ ಅಸ್ಸಾಂನಲ್ಲಿ ಮುಸ್ಲಿಂ ವಿವಾಹ ನೋಂದಣಿ ಕಾಯ್ದೆಯನ್ನು ರದ್ದು ಮಾಡ್ತಾರೆ. ಯಾಕೆ ರದ್ದು ಮಾಡಿದ್ದಾರೆ ಅಂದರೆ ಬಾಲ್ಯ ವಿವಾಹವನ್ನ ತಡೆಗಟ್ಟೋಕೆ ಅಸ್ಸಾಂ ಏನು ಮಾಡಿದೆ, ಮುಸ್ಲಿಂ ವಿವಾಹಗಳು ಮತ್ತು ವಿಚ್ಛೇದನಗಳ ನೋಂದಣಿ ಕಾಯ್ದೆ 1935 ರದ್ದುಪಡಿಸಿರುತ್ತೆ. ಈ ಮುಖಾಂತರ ರಾಜ್ಯದಲ್ಲಿ ಏನು ಮಾಡುತ್ತೆ, ಬಾಲ್ಯ ವಿವಾಹವನ್ನ ಅಂತ್ಯಗೊಳಿಸುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗಿರುತ್ತೆ. ಇನ್ನು ರೀಸೆಂಟ್ ಆಗಿ ಈ ಮೂಲಕ ಏನಾಗಿದೆ, ಒಂದು ಏಕರೂಪ ನಾಗರಿಕ ಸಂಹಿತೆ ಏನು ನ್ಯೂಸಲ್ಲಿದೆ ಅದನ್ನ ಅಸ್ಸಾಂ ಕೂಡ ಇಂಪ್ಲಿಮೆಂಟ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅದೇ ರೀತಿ ಬಹುಪತ್ನಿತ್ವವನ್ನು ಕೂಡ ನಿಷೇಧ ಮಾಡುವಂತಹ ಒಂದು ಚಿಂತನೆ ಕೂಡ ಅಸ್ಸಾಂನಲ್ಲಿ ಮಾಡಲಾಗ್ತಾ ಇದೆ. ಬಟ್ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿದ್ದು ಮುಸ್ಲಿಂ ವಿವಾಹ ನೋಂದಣಿ ಕಾಯ್ದೆಯನ್ನು ಯಾವ ರಾಜ್ಯ ರದ್ದುಪಡಿಸ್ತು ಅಂದರೆ ಅಸ್ಸಾಂ ರೀಸೆಂಟ್ ಆಗಿ ರದ್ದುಪಡಿಸ್ತು. ಮುಂದಿನ ಪ್ರಶ್ನೆ, ಕರ್ನಾಟಕ ಸರ್ಕಾರದ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಬಲೀಕರಣ ಯೋಜನೆಯ ಉದ್ದೇಶ ಏನು? ಆಯ್ಕೆಗಳು: ಮಹಿಳೆಯರಿಗೆ ಉದ್ಯೋಗಾಧಾರಿತ ಕೌಶಲ್ಯದ ತರಬೇತಿ ನೀಡೋದು, ಮಹಿಳೆಯರಿಗೆ ಉದ್ಯೋಗ ಆಧಾರಿತ ಕೌಶಲ್ಯ ತರಬೇತಿಯನ್ನು ನೀಡೋದು, ಮಹಿಳೆಯರ ಶಿಕ್ಷಣವನ್ನು ಪ್ರೋತ್ಸಾಹ ಮಾಡೋದು, ಮಹಿಳೆಯರಿಗೆ ಬ್ಯಾಂಕ್ ಸ್ಥಾಪನೆ ಮಾಡೋದು, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಆಯ್ದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇದರ ಉದ್ದೇಶ ಇರೋದು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋದು ಉದ್ದೇಶ ಆಗುತ್ತೆ. ಆಯ್ದ ಸೆಲೆಕ್ಟೆಡ್ ಮಾಡಿದಂತಹ 100 ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಹಿಳೆಯರಿಗೆ ಏನು ಮಾಡ್ತಾರೆ, ಉದ್ಯೋಗ ಆಧಾರಿತ ಕೌಶಲ್ಯ ತರಬೇತಿಯನ್ನು ಕೊಡೋದು ಇದರ ಉದ್ದೇಶ ಆಗುತ್ತೆ. ಕೌಶಲ್ಯವನ್ನ ತರಬೇತಿ ಕೊಡೋದು, ಉದ್ಯೋಗ ಆಧಾರಿತ ಟೈಲರಿಂಗ್ ಇರಬಹುದು, ಪೇಂಟಿಂಗ್ ಅಥವಾ ಏನು ಉದ್ಯೋಗ ಗುಡಿ ಕೈಗಾರಿಕೆ ಇರಬಹುದು. ಸೊ ಅಂತಹ ಒಂದು ಉದ್ಯೋಗ ಆಧಾರಿತ ಕೌಶಲ್ಯವನ್ನ ತರಬೇತಿ ಕೊಡೋದು, ಅವ್ರಿಗೆ ಒಂದು ಟ್ರೈನ್ ಮಾಡೋದು ಇದರ ಉದ್ದೇಶ ಆಗುತ್ತೆ. ಇದರಿಂದ ಮಹಿಳಾ ಸಬಲೀಕರಣ ಕೂಡ ಆಗುತ್ತೆ. ಹಾಗೆ ರೀಸೆಂಟ್ ಆಗಿ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಯೋಜನೆಯನ್ನು ಘೋಷಣೆ ಮಾಡಿದ್ರು. ಯಾವುದು ಅಂದರೆ ಕೆಫೆ ಸಂಜೀವಿನಿ. ಈ ಕೆಫೆ ಸಂಜೀವಿನಿ ಉದ್ದೇಶ ಕೂಡ ಮಹಿಳಾ ಸಬಲೀಕರಣ ಆಗುತ್ತೆ. ನೀವು PSI ಎಕ್ಸಾಮ್ನಲ್ಲಿ ಮಹಿಳಾ ಸಬಲೀಕರಣ ಎಸ್ಸೆ ಬರೀಬೇಕಾದ್ರೆ ಇಂತಹ ಕರೆಂಟ್ ಅಫೇರ್ಸ್ನ ಸ್ಕೀಮ್ಸ್ಗಳನ್ನು ತಾವು ಇಂಪ್ಲಿಮೆಂಟ್ ಅಥವಾ ಇನ್ಕ್ಲೂಡ್ ಮಾಡಬೇಕಾಗತ್ತೆ.
ಮಹಿಳಾ ಸಬಲೀಕರಣ ಎಸ್ಸೆ ಬರೆಯುವಾಗ. ಹಾಗೆ ಕಮಿಂಗ್ ಟು ದ ಪಾಯಿಂಟ್, ಕೆಫೆ ಸಂಜೀವಿನಿ ಯೋಜನೆ ಇದು ಕೂಡ ಮಹಿಳಾ ಸಬಲೀಕರಣದ ಒಂದು ಥಾಟ್ ಅನ್ನ ಅಥವಾ ಉದ್ದೇಶವನ್ನ ಹೊಂದಿರುತ್ತೆ. ಈ ಕೆಫೆ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಮಹಿಳೆಯರೇ ನಡೆಸುವಂತಹ ಕೆಫೆಗಳನ್ನು ಆರಂಭ ಮಾಡೋಕೆ ಸರ್ಕಾರ ನಿರ್ಧಾರ ಮಾಡಿರುತ್ತೆ. ಇಲ್ಲಿ ಗ್ರಾಮೀಣ ಭಾಗದ ಶುಚಿ ರುಚಿ ಆಹಾರ ಏನಿರುತ್ತೆ ಅದನ್ನ ಗ್ರಾಹಕರಿಗೆ ತಲುಪಿಸುವಂತಹ ಉದ್ದೇಶವನ್ನ ಹೊಂದಿರುತ್ತೆ. ಇನ್ನು ಬಜೆಟ್ ಬಗ್ಗೆ ಮಾತನಾಡೋದಾದ್ರೆ ನಮ್ಮ ಕರ್ನಾಟಕದ ಬಜೆಟ್ ಅನ್ನ ದಾಖಲೆಯ 15ನೇ ಬಾರಿಗೆ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಇನ್ನು ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದಂಥವರ ಸಾಲಿನಲ್ಲಿ ಸಿದ್ದರಾಮಯ್ಯನವರು ಫಸ್ಟ್ ಬರ್ತಾರೆ. 2ನೇ ಸ್ಥಾನದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಬರ್ತಾರೆ. ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಹಾಗೆ ರೀಸೆಂಟ್ ಆಗಿ ಈ ಬಜೆಟ್ನಲ್ಲಿ ಅನ್ನ ಸುವಿಧಾ ಅನ್ನುವಂತಹ ಯೋಜನೆ ಕೂಡ ಸುದ್ದಿಯಲ್ಲಿದೆ. ಅನ್ನ ಸುವಿಧಾ ಯೋಜನೆ ಉದ್ದೇಶ ಏನು ಅಂದರೆ ಆಹಾರ ಧಾನ್ಯಗಳನ್ನು 80 ವರ್ಷ ಮೇಲ್ಪಟ್ಟ ವೃದ್ಧರ ಮನೆ ಬಾಗಿಲಿಗೆ ಒಂದು ಫುಡ್ ಡೆಲಿವರಿ ಆ್ಯಪ್ ಮುಖಾಂತರ ತಲುಪಿಸುವಂತಹ ಉದ್ದೇಶವನ್ನ ಹೊಂದಲಾಗಿರುತ್ತೆ. ಏನ್ ಮಾಡ್ತಾರೆ, ಯಾರು ಒಬ್ಬ ವೈಯಕ್ತಿಕವಾಗಿ ಅಥವಾ ಒಬ್ಬರೇ ಯಾರು ವಾಸ ಮಾಡ್ತಾ ಇದ್ದಾರೆ 80 ವರ್ಷ ಮೇಲ್ಪಟ್ಟಂತಹ ಒಂದು ವಯಸ್ಸಾದಂಥವರಿಗೆ ಅಥವಾ ವೃದ್ಧರಿಗೆ ಮನೆ ಬಾಗಿಲಿಗೆ ಆಹಾರ ಧಾನ್ಯವನ್ನು ಕಲ್ಪಿಸುವಂತಹ ಯೋಜನೆ ಅನ್ನ ಸುವಿಧಾ ಆಗುತ್ತೆ. ಕರ್ನಾಟಕ ಹಲವಾರು ಕಾರಣಕ್ಕಾಗಿ ಸುದ್ದಿಯಲ್ಲಿ ಇದೆ. ಕರ್ನಾಟಕ ರೀಸೆಂಟ್ ಆಗಿ ಒಂದು ರಾಗಿ ಮಾಲ್ಟನ್ನು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ವಾರದಲ್ಲಿ 3 ದಿನ ಕೊಡೋಕೆ ಮುಂದಾಗಿರುತ್ತೆ. ಹಾಗೆ ಕರ್ನಾಟಕ ಸರ್ಕಾರದ ಒಂದು ವಾಣಿಜ್ಯ ಮಳಿಗೆಗಳಲ್ಲಿ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ವಾಣಿಜ್ಯ ಮಳಿಗೆಗಳಲ್ಲಿ ನಾಮಫಲಕ ನೇಮಿಂಗ್ ಪ್ಲೇಟ್ಸ್ಗಳಲ್ಲಿ 60% ಒಂದು ಕನ್ನಡದ ಬಳಕೆಯನ್ನು ಕಡ್ಡಾಯ ಮಾಡಿದೆ. 60% ಕನ್ನಡವನ್ನು ಬಳಸಬೇಕು ಅನ್ನೋದು ಕಡ್ಡಾಯ ಮಾಡಿರುತ್ತೆ. ಎಷ್ಟು ತಾವು ನೆನಪಿನಲ್ಲಿ ಇಟ್ಕೋಬೇಕು. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆ, ನವದೆಹಲಿಯಲ್ಲಿ ಭಾರತ್ ಟೆಕ್ಸ್ 2024 ನರೇಂದ್ರ ಮೋದಿ ಅವರು ರೀಸೆಂಟ್ ಆಗಿ ಇನಾಗ್ರೇಟ್ ಮಾಡ್ತಾರೆ. ಎಲ್ಲಿ ನಡೀತು ಅಂತ ಕೇಳ್ತಾರೆ, ನವದೆಹಲಿಯಲ್ಲಿ ನಡೀತು. ಯಾರು ಉದ್ಘಾಟನೆ ಮಾಡಿದ್ರು? ನರೇಂದ್ರ ಮೋದಿ ಅವರು. ಏನಿದು ಅಂದರೆ ಭಾರತ್ ಟೆಕ್ಸ್ 2024 ನವದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನು ಮಾಡಿದ್ರು. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ. ಸೊ ಎವ್ರಿಡೇ ಕ್ಲಾಸನ್ನು ಮಾಡ್ತಾ ಇರೋದ್ರಿಂದ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳು ಎವ್ರಿಡೇ ಕವರ್ ಆಗ್ತಾ ಇದೆ. ಸೊ ವೀಕ್ಲಿ ಒನ್ಸ್ ಕ್ಲಾಸ್ ಮಾಡಿದ್ರೆ ಸ್ವಲ್ಪ ಕ್ಲಾಸ್ ಲೆಂತಿ ಆಗುತ್ತೆ. ಬಟ್ ಎವ್ರಿಡೇ ಮಾಡ್ತಾ ಇರೋದ್ರಿಂದ ಆಯಾ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು 15ರಿಂದ 20 ನಿಮಿಷದ ಒಳಗಡೆ ನಾವು ಚರ್ಚೆ ಮಾಡಬೇಕು ಅನ್ನುವಂತಹ ಥಾಟನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಏನಿರುತ್ತೆ, ಪ್ರತಿದಿನ 15ರಿಂದ 20 ನಿಮಿಷ ನೀವು ಟೈಮನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಕ್ಲಾಸನ್ನು ನೋಡೋಕೆ ಸ್ಪೆಂಡ್ ಮಾಡಿದ್ರೆ ನಿಮಗೆ 4ರಿಂದ 5 ಅವರು ಸೇವ್ ಆಗುತ್ತೆ. ಯಾಕಂದರೆ ಯಾವುದೇ ನ್ಯೂಸ್ ಪೇಪರ್ ಓದುವಂತಹ ಅವಶ್ಯಕತೆ ಬರೋದಿಲ್ಲ. ಎಲ್ಲ ನ್ಯೂಸ್ ಪೇಪರ್ಸ್ಗಳ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ತಮ್ಗೆ ಆಲ್ರೆಡಿ ಅದು ಗಮನಕ್ಕೆ ಕೂಡ ಬಂದಿರುತ್ತೆ ಅಂತ ಹೇಳ್ತಾ, ಹಾಗಾಗಿ ಪ್ರತಿದಿನ ತಾವು ವ್ಯಾಲ್ಯೂಯಬಲ್ ಟೈಮ್ ಏನಿದೆ ತಮ್ಮದು 15ರಿಂದ 20 ನಿಮಿಷ ಏನಿದೆ ಅದನ್ನು ಜಾಯಿನ್ ಟು ಲರ್ನ್ನ ಕರೆಂಟ್ ಅಫೇರ್ಸ್ ಮೇಲೆ ತಾವು ಇನ್ವೆಸ್ಟ್ ಮಾಡ್ಬೋದು. ಮತ್ತು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ತಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಕ್ಲಾಸ್ ನಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ನ ಆ್ಯಪ್ ಮತ್ತು ಜಾಯಿನ್ ಟು ಲರ್ನ್ನ ಜಾಲತಾಣ join2learn.testplus.in ಈ ಒಂದು ಜಾಲತಾಣದಲ್ಲಿ 2024 ಹಾಗೂ 2023 2 ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಕೇವಲ ತಮಗೆ 250 ರೂಪಾಯಿಗಳಿಗೆ ಅವೈಲೇಬಲ್ ಇರುತ್ತೆ. ಈ ಒಂದು ಟೆಸ್ಟ್ನಲ್ಲಿ ತಾವು ಆಲ್ ಕರ್ನಾಟಕದಲ್ಲಿ ತಮ್ಮ ರ್ಯಾಂಕನ್ನು ಕೂಡ ತಾವು ಚೆಕ್ ಮಾಡ್ಕೋಬಹುದು ಮತ್ತು ನೋಟ್ಸ್ಗಳ ಆಕ್ಸೆಸ್ ಅನ್ನು ತಾವು ಪಡ್ಕೋಬಹುದು ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.